ಹಾಯ್, ರುಚಿ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅನ್ನಕ್ಕೆ ಮತ್ತು ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಇರುವ ಮೊಟ್ಟೆ ಸಾಂಬಾರು ಮಾಡುವ ವಿಧಾನ. 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ತುರಿದಿರೋ ತೆಂಗಿನಕಾಯಿ, ಅದರ ಜೊತೆ ಸ್ವಲ್ಪ ಕೊತ್ತಂಬರಿ, 1 ಇಡೀ ಚಕ್ಕೆ, 2 ಲವಂಗ ಮತ್ತು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಶುಂಠಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, 3-4 ಸ್ಪೂನ್ ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವು ಹಾಕಿ ಆದ ಮೇಲೆ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕಿರುವ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸೋಣ. ಹಸಿ ಸ್ಮೆಲ್ ಹೋಗಿದೆ ಎಂದು ನಮಗೆ ಸ್ವಲ್ಪ ಮಿಕ್ಸಿಯಲ್ಲಿ ಇರುವುದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಸಿ ಸ್ಮೆಲ್ ಹೋದ ನಂತರ ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿನ, ನಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡರ್ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಆದ ಮೇಲೆ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. 3-4 ಮಿನಿಟ್ಸ್ ಮಿಕ್ಸ್ ಮಾಡಿ ಆದ ಮೇಲೆ ನೀರು ಹಾಕಿ 3-4 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋಣ. ಚೆನ್ನಾಗೇ ಒಂದು 5 ಮಿನಿಟ್ಸ್ ಕುದ್ದಾದಮೇಲೆ ಈ ಥರ ಒಂದು ಬೌಲ್ ತೊಗೊಂಡು ಅದಕ್ಕೆ ಈ ಥರ ಒಂದೊಂದೇ ಮೊಟ್ಟೆಯನ್ನು ಈ ಥರ ಒಡೆದು ಹಾಕ್ಕೊಂಡು ನಿಧಾನಕ್ಕೆ ಬಿಡೋಣ. ನಿಧಾನಕ್ಕೆ ಮೊಟ್ಟೆ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಗ್ಯಾಸು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹಂಗಾದರೆ ಮೊಟ್ಟೆ ಚೆನ್ನಾಗಿ ನಾವು ಹೆಂಗೆ ಹಾಕಿರ್ತೀವೋ ಆ ಥರ ಬರುತ್ತೆ ಸಾಂಬಾರು. ಆ ಥರ ಒಂದೊಂದಾಗಿ ನಿಧಾನಕ್ಕೆ ಒಂದಾದಮೇಲೆ ಒಂದೇ ತಾಗೆ ಹಾಕಬಾರ್ದು. ಸ್ವಲ್ಪ ನಾವು ಫಸ್ಟ್ ಹಾಕಿರ್ತೀವಲ್ಲ ಅದನ್ನು ಬಿಟ್ಟು ಇನ್ನೊಂದು ಆ ಥರ ಹಾಕ್ಬೇಕು. ನಾನು ಹಾಕ್ತಾಯಿದ್ದೀನಿ ನೋಡಿ, ಈ ಥರ ಹಾಕಿ ಒಂದೊಂದಾಗಿ ಈ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬೇಕಾದ್ರೆ ನಾನು ವಿಡಿಯೋ ಮಾಡಿಲ್ಲ. ಇವಾಗ ಚೆನ್ನಾಗಿ ಕುದ್ದಿದೆ ಎಂದು ತಿಳಿಯಲು ಚೆನ್ನಾಗಿ ನೋಡಿ, ಮೊಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಚೆನ್ನಾಗಿ ಕುದ್ದಿದೆ ಎಂದು ತಿಳಿಯಲು ನಮಗೆ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ನೋಡಿ ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಸಾಂಬಾರು ಮಾಡ್ಬೇಕಾದ್ರೆ ಮನೆಯಲ್ಲಿ ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರು ಮಾಡಿದ್ದಾರೇನೋ ಅನ್ನೋ ಥರ ಸ್ಮೆಲ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ರುಚಿ ಲೋಕ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.